ಪ್ರಯತ್ನ ಯಾವತ್ತೂ ತಿಳ್ಕೊಳ್ಳಿ, ಒಂದು ಸಲ ಪಶ್ಚಾತ್ತಾಪ ಒಬ್ಬ ಮನುಷ್ಯ ಪಟ್ಟ ಅಂದರೆ ತಾಯಾದವಳು ಎಷ್ಟೇ ಹೊಡೆದ್ರು ಎಷ್ಟೇ ಬಡಿದ್ರು ಕೊನೆಯದಾಗಿ ನೀವು ಹೋಗಿ ಕ್ಷಮ್ಸಮ್ಮ ಅಂತ ಒಂದು ಮಾತು ಕೇಳಿಬಿಟ್ರೆ ಸಾಕು, ಸರಿ ಬಿಡು ಅಂತಾಳೆ. ಆ ಕ್ಷಮಾ ಯೋಚನೆ ಯಾವತ್ತು ತಾಯಿಗೆ ಮಾತ್ರ. ಅದೇ ನೀವು ಈಶ್ವರನ ಹತ್ರ ಹೋದಾಗ ಆ ಕಡೆ ತಿರ್ಕೊಂಡಿರ್ತಾನೆ, ಗೊತ್ತೇ ಆಗಲ್ಲ, ಹುಷಾರಂತಾನೆ. ಆದರೆ ಅವನು ತಪಸ್ಸು ಕೂತ್ಕೊಂಡ್ಬಿಡ್ತಾನೆ, ಮಹಾವಿಷ್ಣುನ ಸಿಗೋದೇ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಅಂಥ ಒಂದು ಪರಿಪೂರ್ಣವಾಗಿ ಯಾವತ್ತು ಪ್ರಾಯಶ್ಚಿತ್ತ ಪಟ್ಟವನಿಗೆ ಆಶೀರ್ವಾದ ಆಗಲಿ, ಶಾಂತಿ ನೆಮ್ಮದಿಯಾಗಲಿ, ಪಶ್ಚಾತ್ತಾಪ ಕಟ್ಟವರಿಗೆ ಖಂಡಿತವಾಗ್ಲೂ ಪುನರ್ಚೇತನವನ್ನು ಕೊಡ್ತಕ್ಕಂಥದ್ದಾಗಲಿ ಆ ತಾಯಿ ಮಾಡ್ತಾಳೆ. ಕ್ಷಮಿಸೋದು ಅನ್ನೋದು ತಾಯಿ ಒಬ್ಬಳೆ. ಅಂಥ ಒಂದು ಜಗನ್ಮಾತೆ ತ್ರಿಪುರ ಭೈರವಿಯಾಗಿರ್ತಕ್ಕಂಥ ಒಂದು ವೈಷಮ್ಯದಲ್ಲಿ ಕೂತಿರ್ತಾಳೆ. ಅವಳನ್ನ ಹೋಲಿಸ್ಕೊಳ್ಳೋದು ಹೇಗೆ? ಸೂರ್ಯನ ಮೊದಲು ಹೋಲಿಸ್ಕೋಬೇಕು. ಆಗ ಆದಿತ್ಯ ಹೃದಯವನ್ನು ಹೇಳ್ಕೊಡ್ತಾರೆ ಶ್ರೀಮನ್ನಾರಾಯಣ. ಅದಕ್ಕೋಸ್ಕರ ನಾರದರು ಅದನ್ನು ಹೇಳಿಕೊಟ್ಟು ಆದಿತ್ಯನ ಸ್ವರ್ಣ ಮಾರ್ಗಿ, ಅಂದರೆ ಆದಿತ್ಯ ಬಂದು ದ್ವಾದಶ, ಅಂದರೆ 12 ಆದಿತ್ಯ ನಾರಾಯಣಗಳಿದ್ದಾರೆ. ಅದಕ್ಕೆ ಆದಿತ್ಯ ಅಂದರೆ ಸೂರ್ಯನು 12. ಅದಕ್ಕೆ ಯಾವತ್ತು ಸೂರ್ಯನಿಗೆ 12 ನಮಸ್ಕಾರ ಹಾಕ್ಬೇಕು ಬೆಳಗಿನ ಜಾವ. ನೀವು ಅವನ್ನ ಗುಡ್ ಮಾರ್ನಿಂಗ್ ಅನ್ಬೇಕು. ಒಂದೊಂದು ಕ್ಷಣದಲ್ಲಿ ಬ್ರಾಹ್ಮಿ ಮುಹೂರ್ತದಿಂದ ಅವನು ಸೂರ್ಯ ಉದಯವಾಗೋ ಸಮಯದಲ್ಲಿ 12 ಸೂರ್ಯಗಳನ್ನು ನಾವು ನೋಡ್ಬೋದು. ಅದಕ್ಕೋಸ್ಕರ ಪ್ರತಿ 6 ತಿಂಗಳಲ್ಲಿ ನಾವೇನು ಅಂದರೆ ಉತ್ತರಾಯಣದಿಂದ ದಕ್ಷಿಣಾಯಣ ಬರೋಕ್ಕೆ 6 ಸೂರ್ಯಗಳು. ಅದಕ್ಕೆ ನೋಡಿ 6 ದಿಕ್ಕಲ್ಲಿ ನಿಂತಿರ್ತಾನೆ. ನೀವೇನಿಲ್ಲ ಒಂದು ಕಡೆಯಿಂದ ಸಮ್ಮರಿಂದ ಹಾಗೇ ಬನ್ನಿ, ವಿಂಟರ್ ಬರೋಷ್ಟರಲ್ಲಿ ಅಲ್ಲಿಂದ 1, 2 ನೆಕ್ಸ್ಟ್ ಡೇ ಇಲ್ಲಿಂದ ಹುಡ್ತಾನೆ, ಒಂದು 3 ತಿಂಗಳು, ಆ 3 ತಿಂಗಳು ಇಲ್ಲಿಂದ ಹುಡ್ತಾನೆ, 3 ತಿಂಗಳು ಇಲ್ಲಿಂದ ಹುಡ್ತಾನೆ, ಇಲ್ಲಿಗೆ ಬರ್ತಾ ಇರ್ತಾನೆ. ನಿಮ್ಮ ಮನೇನೂ ಅಷ್ಟೇ, ಬೆಳಕು ಇಲ್ಲಿ ಬರ್ತಾ ಇರುತ್ತೆ, ಹೀಗೆ ಸೈಡ್ ಬರ್ತಾ ಇರುತ್ತೆ, ತಿರುಗ್ತಾ ಇದೆ, ಅಂದರೆ ಪ್ರಪಂಚನೂ ತಿರುಗ್ತಾ ಇದೆ, ನಾವು ಬೇರೆ ಬೇರೆ ಕಡೆ ನೋಡ್ತಾ ಇದ್ದಾನೆ. ಅದಕ್ಕೆ ಕೋಟಿ ಸೂರ್ಯ ನಮಸ್ಕಾರ. ಅದಕ್ಕೆ ಮಹಾಗಣಪತಿನ ಒಂದು ನಮಸ್ಕಾರ ಹಾಕಿದ್ರೆ ಕೋಟಿ ಸೂರ್ಯ ಪ್ರಕಾಶ. ಅಂಥ ಕೋಟಿ ಸೂರ್ಯ ಪ್ರಕಾಶವಾಗಿರ್ತಕ್ಕಂಥ ಒಂದು ಸೂರ್ಯನ ನೆನೆಸ್ಕೊಳ್ಳೋದೇ ಕಷ್ಟ. ಅಂದರೆ ಎಲ್ಲ ಸೂರ್ಯಗಳಲ್ಲಿ ಈಗ ಅಡಕವಾಗಿರ್ತಾಳೆ ಅಂದರೆ ಆ ಆದಿತ್ಯ ಹೃದಯ ಹೇಳ್ಕೊಂಡ್ರೆ. ಅದಕ್ಕೆ ಆದಿತ್ಯ ಅಂದ್ರೇನು? ಹಾರ್ಟ್. ಅದಕ್ಕೆ ಹಾರ್ಟ್ ಡಿಸೀಸಸ್ ಹೋಗಬೇಕಾದ್ರೆ, ಹೃದಯ ಕಮಲ ತೆಗಿಬೇಕಾದ್ರೆ ಒಳಭಾಗದಲ್ಲಿ ಆದಿತ್ಯ ಹೃದಯನ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಯಾರು ನಮಸ್ಕಾರ ಹಾಕಬೇಕು? ಸೂರ್ಯನಿಗೆ. ನಿದ್ದೆ ಮಾಡೋದಲ್ಲ ಆ ಟೈಮ್ಗೆ. ಆ ಸಮಯಕ್ಕೆ ಬೆಳಗಿನ ಜಾವ 4:15 ಸಮಯದಲ್ಲಿ ಎದ್ದುಬಿಟ್ಟು ರೆಡಿಯಾಗಿ ಸ್ನಾನಾಗಿನೆಲ್ಲ ಮುಗಿಸಿ ಆದಿತ್ಯ ಹೃದಯ ಆ ದೇವ್ರ ನಮಸ್ಕಾರಗಳನ್ನು ಮಾಡಿ ತದನಂತರ ಬೇಕಾದ್ರೆ ಒಂದು 10:30 ಮೇಲೆ ನಿಧಾನಕ್ಕೆ ಸ್ವಲ್ಪ ಮಟ್ಟಕ್ಕೆ ಚೇರ್ ಮೇಲೋ ಎಲ್ಲಾದರೂ ಮಲ್ಕೊಳ್ಳಿ. ಸುಸ್ತಾಯಿತು ಅಂದರೆ, ಇಲ್ಲದೆ ಇದ್ದರೆ ಕೆಲಸಕ್ಕೆ ಹೋಗಿ ಬಂದವರು ಆದರೂ ಸರಿ ಮತ್ತೆ ತಿರುಗಿ ಮಲ್ಕೊಂಡ್ರಿ ಜೀವನ ಇಡೀ ಮಲಗಿಸ್ಬಿಡ್ತಾನೆ. ಅಂಥ ಒಂದು ಸೂರ್ಯ ಸಿಗೋದೇ ಕಷ್ಟ. ಅಂಥ ಸೂರ್ಯನಿಗೆ ಆದಿತ್ಯ ಹೃದಯ ಶ್ಲೋಕವನ್ನು ಬೆಳಗಿನ ಜಾವದ ಪ್ರತಿದಿನ 5 ಗಂಟೆಗೆ ನೀವು ಹಾಕ್ಬಿಡಿ ನಿಮ್ಮ ಮನೇಲಿ. ಆದಿತ್ಯ ಹೃದಯ ನಂತರವೇ ಎಲ್ಲ ದೇವರ ಸ್ಮರಣೆಗಳನ್ನು ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡಬೇಕು. ಆ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋ ಆದಿತ್ಯ ಹೃದಯ ಹೇಳ್ಕೊಟ್ಟು ಆದಿತ್ಯ ಹೃದಯದಲ್ಲಿ ಸಾಕ್ಷಾತ್ ಸೂರ್ಯ ಬರ್ತಾನೆ, ಪ್ರತ್ಯಕ್ಷವಾಗ್ತಾನೆ. ನಮಸ್ಕಾರ ಮಾಡು, ಅವನಿಗೆ ಸಾಷ್ಟಾಗಿ ನಮಸ್ಕಾರ ಮಾಡೋ ಅಂತ ಹೇಳಿ ಇವನಿಗೆ ಹೇಳ್ತಾನೆ. ಆಗ ಸಾಂಬರಾಜ ನಮಸ್ಕಾರ ಮಾಡ್ತಾನೆ, ದೀರ್ಘ ದಂಡವಾಗ್ತಾನೆ. ಆಗ ಪೂಜೆ ಮಾಡಬೇಕಾದ್ರೆ ನಿನ್ನ ಮುಖಾಂತರ ನಾನು ಮಾಡಬೇಕಪ್ಪ ಪರಮಾತ್ಮ, ಆ ತ್ರಿಪುರ ಭೈರವಿನ ಹೊಲಿಸ್ಕೊಡು ಅಂತ ಸೂರ್ಯನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ತ್ರಿಪುರ ಭೈರವಿನ ಹೊಲಿಸ್ಕೊಡಕ್ಕೆ ಆ ಸೂರ್ಯ ಪ್ರಾರ್ಥನೆ ಮಾಡ್ತಕ್ಕಂಥ ವಿಚಾರಕ್ಕೆ ಸೂರ್ಯ ಹೇಳ್ತಾನೆ, ನಿನಗೆ ದೇಹವೆಲ್ಲ ರೋಗ, ಈ ರೋಗ ಇಟ್ಕೊಂಡು ಶ್ರೀಚಕ್ರ ಮುಟ್ಟೋ ಹಾಗೆ ಇಲ್ಲ. ಆ ಶ್ರೀಚಕ್ರ ಮುಟ್ಟದೇ ಇದ್ದಾಗ ನೀನು ಪೂಜೆ ಪುನಸ್ಕಾರ ಮಾಡೋದು ಕಷ್ಟ. ಅದಕ್ಕೆ ಹೇಳೋದು, ರೋಗಿಷ್ಠರು ಏನಾದರೂ ಪೂಜೆ ಮಾಡಿದ್ರೆ ಖಂಡಿತ ದೇವರುಗಳು ಒಳಿಯೋಲ್ಲ, ಬರೆದಿಟ್ಕೊಂಬಿಡಿ. ಅದಕ್ಕೆ ನೀವೇನು ಮಾಡಬೇಕು? ಮನಸ್ಸನ್ನ ಹೃದಯನ ಚೆನ್ನಾಗಿ ಇಟ್ಕೊಂಡಾಗ ಮನೋರೋಗವನ್ನು ಫಸ್ಟ್ ಓಡಿಸಿ ಆಮೇಲೆ ಸೂರ್ಯ ಒಳಿತಾನಂತೆ. ಆ ಸೂರ್ಯ ಒಳೆದ ಮೇಲೆ ಹೃದಯ ಸುಷ್ಟವಾಗಿದೆ, ಅದಾದ ಮೇಲೆ ದೇವರ ನಮಸ್ಕಾರ. ಅದಕ್ಕೆ ಏನು ಮಾಡಬೇಕು? ದಿನ ಬೆಳಗ್ಗೆ ಎದ್ದ ತಕ್ಷಣ, ರಾತ್ರಿ ಆದ ತಕ್ಷಣ, ಬೆಳಗ್ಗೆ ಆಗತ್ತೆ, ಬೆಳಗ್ಗೆ ಆದ ತಕ್ಷಣ ಸ್ನಾನ ಮಾಡಿ ಅಂತ. ದರಿದ್ರದವರು ಎಷ್ಟು ಜನ ಸ್ನಾನವೇ ಮಾಡಲ್ಲ, ಗಬ್ಬು ವಾಸನೆಗಳು, ಅದೇನೋ ಗೊತ್ತಿಲ್ಲ. ಇವತ್ತು ಬೇಡ ನಾಳೆ ಮಾಡ್ತೀನಿ, ಇವತ್ತು ಯಾಕೋ ಚಳಿ ಆಗ್ತಾ ಇದೆ. ಏನು ಚಳಿ ಆಗೋದು? ನೀವು ಇವತ್ತಿನ ದಿವಸ ಸ್ನಾನ ಮಾಡದೆ ದೇವ್ರ ಪೂಜೆ ಪುರಸ್ಕಾರ ಮಾಡಿದ್ರೆ ದೇವ್ರುಗಳೇ ಒಳಿಯಲ್ವಂತೆ. ಪ್ರಯೋಜನ ಏನು ಬಂತು? ಆದ್ರಿಂದ ಆ ಮನೆಯಲ್ಲಿ ಯಾರಾದರೂ ಒಬ್ಬನು ಕೂಡ ಸ್ನಾನ ಮಾಡದೇ ಇದ್ರೆ ಇಡೀ ಮನೆಗೆ ಫಲ ಬರಲ್ಲ. ಇದನ್ನು ಬರೆದಿಟ್ಕೊಳ್ಳಿ, ಇದು ಸತ್ಯವಾದ ಘಟನೆ. ಯಾವನೋ ಪೂಜೆ ಮಾಡ್ಬಿಡ್ತೇನೆ ನಮ್ಮ ಮನೇಲಿ, ಇವನು ಎದ್ದೇ ಇದ್ರೇನೂ ಅಲ್ಲ. ಮನೆ ಎಲ್ಲರೂ ಸ್ನಾನ ಆಗಿರಬೇಕು, ಪ್ರತಿದಿನ ಸ್ನಾನ ಮಾಡಬೇಕು. ನೀವೇನು ನಿಜವಾಗ್ಲೂ ವರ್ಷಕ್ಕೊಂದ್ಸರಿ ಸ್ನಾನ ಮಾಡೋಕ್ಕೇನು ದರಿದ್ರದ? ಖಂಡಿತ ಇಲ್ಲ. ಅದಕ್ಕೆ ಅಂಥ ಒಂದು ದರಿದ್ರ ಎಲ್ಲ ಹೋಗೋಕ್ಕೆ ಪ್ರತಿದಿನ ಸ್ನಾನ ಮಾಡಬೇಕು. ಯಾಕೆಂದರೆ ರಾತ್ರಿ ಹೆಣದ ಸ್ವರೂಪ. ನಮ್ಮ ಆತ್ಮ ಹೊರಗಡೆ ಸಂಚಾರ ಮಾಡ್ಕೊಂಬಂದಿರುತ್ತೆ. ಸಂಚಾರ ಮಾಡಿರೋ ಆತ್ಮ ಮತ್ತೆ ಬಂದು ರೆಸ್ಟ್ ಮಾಡೋಕ್ಕೆ, ಆ ರೆಸ್ಟ್ ಮಾಡೋ ಸಮಯಕ್ಕೆ ಹೆಣದ್ದು ಅಂದರೆ ಹೋಗಿರೋ ಆತ್ಮ ಮತ್ತೆ ವಾಪಸ್ ಸೇರಿಸದೇ ಇದ್ರೆ ಏನು ಮಾಡ್ತೀರಾ? ಮಲಗಿರೋ ಆತ್ಮ ಏನಾಗತ್ತೆ? ಹೊಟ್ಟೋಯ್ತು ಅಂದರೆ ಹೆಣವೇ. ಅದಕ್ಕೆ ಹೆಣದ ಸಮಾನ ಯಾವುದೋ ನಮ್ಮ ದೇಹ. ರಾತ್ರಿ ಹೊತ್ತು ಆ ಬೆಳಗ್ಗೆ ತಕ್ಷಣ ಶುಚಿರ್ಭೂತ ಮಾಡ್ಕೋಬೇಕು. ಮತ್ತೆ ಆತ್ಮ ಬಂದು ಅದೇ ದೇಹದಲ್ಲಿ ಸೇರ್ಕೊಂಡಿದೆ. ಅವಾಗ ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಗೊತ್ತಾ ಥ್ಯಾಂಕ್ಸ್ ಹೇಳ್ಬೇಕು? ಹೋಗಿದ್ಯಲ್ಲ, ವಾಪಸ್ ತಿರುಗಿ ಬಂದ್ಯಲ್ಲ ಅಂದರೆ ಇನ್ನೂ ನನ್ನ ಒಂದು ಜೀವನ ಇಟ್ಟಿದ್ದೀರಪ್ಪ ಅಂತ ಹಬ್ಬ ಅನ್ಕೋಬೇಕು. ಇಲ್ಲದೇ ಇದ್ರೇನಾ ಹೋದವನು ಹೋಗೇ
ಬಂದವನ್ ಬಂದಂಗೆ ಹಾಗಾಗ್ಬಿಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಎದ್ದ ತಕ್ಷಣ ಸ್ನಾನ ಮಾಡಬೇಕು. ದೇಹ ಶುಚಿರ್ಭೂತವನ್ನ ಇದಕ್ಕೋಸ್ಕರನೇ ಮಾಡ್ಕೋಬೇಕು. ಆ ಶುಚಿರ್ಭೂತದಲ್ಲಿ ಮಡಿ ಆಚರಣೆ, ದೇವರ ಸಮಯಕ್ಕಾದರೂ ಕನಿಷ್ಠ ನಮಸ್ಕಾರಕ್ಕಾದರೂ ಆಚರಣೆ ಮಾಡ್ಕೋಬೇಕು. ಆಗ ಅವನು ಹೇಳ್ತಾನೆ, ಸರಿ ಆಯಿತು, ಒಂದು ಕೆಲಸ ಮಾಡ್ತೀನಿ. ಈ ಶ್ರೀಚಕ್ರ ಉಪಾಸನೆ ಮಾಡೋಕ್ಕೋಸ್ಕರ ಸೂರ್ಯ ಒಂದು ಕೆಲಸ ಮಾಡುವಂಥ ನಾರದ ಮುನಿಗಳು ಇವನ ಶುಚಿರ್ಭೂತ ಮಾಡು, ದೇಹದಲ್ಲೆಲ್ಲ ರೋಗವೆಲ್ಲ ಸ್ವಲ್ಪ ಮಟ್ಟಕ್ಕೆ ಹೋಗಲಿ ಅಂತಾನೆ. ಆಗ ಆ ಪಸ್ಸು ಗಿಸ್ಸು ರಕ್ತ ಗಿಕ್ತೆಲ್ಲ ಸೋರ್ತಾ ಇರ್ತಕ್ಕಂಥ ಹುಣ್ಣುಗಳೆಲ್ಲ ವಾಸಿ ಮಾಡ್ತಾನೆ. ಆಗ ಮನಸ್ಸು ಮಾತ್ರ ಶುದ್ಧಿ ಇರಲ್ಲ. ಆ ಮನಃಶುದ್ಧಿನ ನಾರದ ಮುನಿಗಳು ಮಾಡಿ ಮಣ್ಣಲ್ಲಿ ಹಾಗೇ ಕಲಸಿ ಅಲ್ಲೊಂದು ಶ್ರೀಚಕ್ರ ಮಾಡಿಕೊಡ್ತಾರೆ. ಈ ಶ್ರೀಚಕ್ರನ ಪೂಜೆ ಮಾಡು, ನೀನು ಮುಟ್ಟಕ್ಕಾಗದೇ ಇರೋಂಥಕ್ಕಲ್ಲ, ಈ ಮಣ್ಣಿನ ಹಣತೆಯಲ್ಲಿ ಶ್ರೀಚಕ್ರನ ಪೂಜೆ ಮಾಡು. ಆ ಮಣ್ಣಿನ ಹಣತೆ ಇದ್ದ ಹಾಗೆ ದೀಪಗಳಾಗಿರುತ್ತೋ ಹಾಗೆ ಮಣ್ಣಲ್ಲೇ ಶ್ರೀಚಕ್ರವನ್ನು ಮಾಡಿ ಆ ಮೇರನ್ನು ಮಾಡಿ ಇವರು ಪೂಜೆ ಮಾಡಿಸೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಲ್ಲಿಂದ ಅವನು ಪ್ರಾರ್ಥನೆ ಮಾಡಿ ಸೂರ್ಯನೇ ಪೂಜೆ ಮಾಡಿಸ್ತಾನೆ. ಆದರೆ ಸೂರ್ಯ ಇವನ್ನ ಒಂದು ಕಡೆ ಸ್ನಾನ ಮಾಡಿಸ್ಬೇಕು. ಆ ಸ್ನಾನ ಮಾಡ್ಕೊಳ್ಳೋ ಜಾಗ ಬರ್ಕೊಳ್ಳಿ, ಶೋಣ ನದಿ ಅಂತ. ಏನಳೆ? ಶೋಣ ನದಿ. ಈ ಶೋಣ ನದಿ ಇವತ್ತಿಗೂ ಉಜ್ಜಯಿನಿ ಹತ್ರ ಹರಿತಾ ಇದೆ. ಯಾರು ಹೋಗಿ ಆ ಶೋಣ ನದಿಯಲ್ಲಿ ಸ್ನಾನ ಮಾಡ್ತಾರೋ ಇವತ್ತಿಗೂ ನೀವೆಲ್ಲ ಅನ್ಕೋಬೇಕು, ಶೋಣ ನದಿ ಏನಪ್ಪ ಕ್ಲೀನಾಗಿ ಫಸ್ಟ್ ಕ್ಲಾಸ್ ಹರಿತಾ ಇದೆ. ಇಲ್ಲ, ಅಂತರ್ಗಾಮಿ ಅದು. ನಿಮಗೆ ಅಕಸ್ಮಾತ್ ನೋಡಿದ್ರೆ ಒಂದು ಕೊಳ ಥರ ಕಾಣುತ್ತೆ ಅಷ್ಟೇ. ಅಲ್ಲಿ ಹೋಗಿ ಸ್ನಾನ ಮಾಡಬೇಕು. ಇಲ್ಲಿ ಜಾಸ್ತಿ ಏನಿಲ್ಲ, ಒಳಭಾಗದಲ್ಲಿ ತುಂಬ ನೋಡಕ್ಕೆ ಹೋದರೆ ಒಳ ಪಾತಾಳದಲ್ಲಿ ಮೂಳೆಗಳು ಜಾಸ್ತಿ ಕಾಣ್ತಾ ಇರುತ್ತೆ. ಯಾರ್ಯಾರದೋ ಮೂಳೆಗಳು. ಅಯ್ಯೋ ಮೂಳೆಗಳೆಲ್ಲ ಇದೆಯಪ್ಪ ಅಂತ ಭಯ ಪಡೋಂತ ಇಲ್ಲ. ನಿಮ್ಮ ಪಾಡು ನೀವು ಹೋಗಿ ಸ್ನಾನ ಮಾಡಿ. ಇಲ್ಲೇ ಶುಚಿರ್ಭೂತ ಆಗೋದು. ಎಂಥ ಹುಣ್ಣು ಕಾಯಿಲೆಗಳಿರಲಿ ನಿಮಗೆ, ಎಂಥ ಕುಷ್ಠರೋಗ ಇರಲಿ, ಹೀಗೆ ಹೊಟ್ಟೋಗಿರುತ್ತಲ್ಲ ಅದು ಕೂಡ ಹಾಗೆ ಅರಳತ್ತೆ, ಚೆನ್ನಾಗಾಗತ್ತೆ. ಇದು ಸತ್ಯ. ಯಾಕೆಂದರೆ ನಾವೇ ಖುದ್ದಾಗಿ ಇಬ್ಬರನ್ನ ನೋಡಿದ್ವಿ. ಅವರಲ್ಲಿ ಕುಷ್ಠರೋಗದವ್ರು ಬಂದರು, ಸ್ನಾನ ಪೂಜೆ ಪುನಸ್ಕಾರ ಮಾಡಿದ್ರು. ಒಂದು ಸುಮಾರು 15 ದಿವಸದಿಂದ ಅಲ್ಲೇ ಇದ್ರಂತೆ, 1 ತಿಂಗಳವರೆಗೂ ಅಂತೆ. ನಾವು ಹೋಗೋ ಅಷ್ಟರಲ್ಲಿ 1.5 ತಿಂಗಳು ಆಗಿತ್ತು ಅವ್ರಿಗೆ. ಅಂಥ ಒಂದು ಸಮಯದಲ್ಲಿ ಆ 1.5 ತಿಂಗಳ ತಮೇಲೆ ಎಷ್ಟೋ ಚೇತರಿಸ್ಕೊಂಡು, ಯಾಕೆಂದರೆ ಮೊದಲು ಫೋಟೋ ಹಿಡ್ಕೊಂಡಿದ್ರು, ಅದನ್ನು ಕೂಡ ನೋಡಿದ್ವಿ. ಆಗ ಆ ಫೋಟೋಗಳಲ್ಲಿ ಕೈ ಹೀಗಿದ್ದಿದ್ದೋ ಇಷ್ಟು ಮಟ್ಟಕ್ಕೆ ಬಂತು. ಅಂದರೆ ಕುಷ್ಠರೋಗ ಕೂಡ ಹೋಗ್ತಕ್ಕಂಥದ್ದು ಸತ್ಯವಾದ ಘಟನೆ ಇವತ್ತಿಗೂ ನಡೆಯುತ್ತೆ. ಅಂದರೆ ಆ ಶೋಣ ನದಿಯಲ್ಲಿ ಶುಚಿಸ್ತು ಮಾಡಿ ಆ ಶುಚಿರ್ಭೂತ ನಂತರ ದೇವರ ಆರಾಧನೆಗೆ ಪೂಜೆ ಮಾಡ್ತಾರೆ. ಆಗ ತ್ರಿಪುರ ಭೈರವಿ ಹೊರಗಡೆ ಬರ್ತಾಳೆ. ಸೂರ್ಯ ನಮಸ್ಕಾರ ಮಾಡಿ, ಅಮ್ಮ ನನಗೋಸ್ಕರ ಆದವರು ಬಂದು ದರ್ಶನ ಕೊಟ್ಟು ಇವನ್ನ ಶುಚಿರ್ಭೂತ ಮಾಡಿ ಇವನಿಗೆ ಯಶಸ್ಸು ಕೀರ್ತಿಯನ್ನು ಕೊಟ್ಟು ಆ ಒಂದು ಅನುಗ್ರಹವನ್ನು ಕೊಟ್ಟು ಪಾಪಗಳನ್ನು ಮಾಡಿರ್ತಕ್ಕಂಥ ಇವನಿಗೆ ಪ್ರಾಯಶ್ಚಿತ್ತವನ್ನು ಕೊಡುವಂತ. ಆಗ ಪ್ರಾಯಶ್ಚಿತ್ತವನ್ನು ಮಾಡೋಕ್ಕೆ ಆ ತ್ರಿಪುರ ಭೈರವಿ ಅಲಂಕಾರ ದರ್ಶನವನ್ನು ಕೊಡ್ತಾರೆ. ಇವತ್ತಿನ ದಿವಸನೇ ಆ ಮಹಾಭೈರವಿ ದರ್ಶನವನ್ನು ನೀವು ಮಾಡೋಕ್ಕೋಸ್ಕರನೇ ಇವತ್ತಿನ ದಿವಸದ ಒಂದು ದಶಮಹಾವಿದ್ಯೆಯಲ್ಲಿ ಮಹಾರಹಸ್ಯವಾಗಿರ್ತಕ್ಕಂಥ ಭೈರವಿ, ತ್ರಿಪುರ ಭೈರವಿ, ಪಾತಾಳ ಭೈರವಿ, ಅಹಂಕಾರ ಭೈರವಿ, ವೀರ ಭೈರವಿ, ರುದ್ರ ಭೈರವಿ, ಹೀಗೆ ಎಲ್ಲ ರೀತಿಯಾದ ಭೈರವಿ ದೇವತೆಗಳು ಏಕಸ್ವರೂಪದಲ್ಲಿದೆ. ಇವಳೇನು ಜಾಸ್ತಿ ಇಲ್ಲ, 99 ಭೈರವಿಗಳಿದ್ದಾರೆ. ಆ 99 ಭೈರವಿಗಳನ್ನ ಒಬ್ಬೊಬ್ಬಳನ್ನ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗಿದೆ. ಒಬ್ಬೊಬ್ಳಿಗೆ ಒಂದೊಂದು ಬೇಕು ಅಂದರೆ ಕೊಡ್ತಕ್ಕಂಥವಳು. ಕಣ್ಣು ಕೊಡೋವಳೆ ಒಂದು ಭೈರವಿ, ಕಾಲುಗಳನ್ನು ಸರಿ ಮಾಡೋವಳೆ ಒಬ್ಬಳು ಭೈರವಿ, ನರದೌರ್ಬಲ್ಯನ ಸರಿ ಮಾಡ್ತಕ್ಕಂಥವಳು ಭೈರವಿ. ಹಾಗೆ ನಮ್ಮ ದೇಹದಲ್ಲಿ ಒಂದು ಅರ್ಥ ಮಾಡ್ಕೊಂಬಿಡಿ, ಈ ದೇಹ ಏನಿದೆ, ಈ ದೇಹದಲ್ಲಿ ಒಂದೊಂದು ಅಂಗಗಳಲ್ಲಿ ಒಂದು ದೇವತೆಗಳು ವಾಸವಾಗಿರ್ತಾರಂತೆ. ನಿಮಗೆ ಕಾಲು ನೋವುಗಳು ಶುರು ಆಯಿತು ಅಂತ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಒಂದು ದೇವತೆ ವಾಸವಾಗಿರ್ತಾರಲ್ಲ, ಅವಳು ಹೊಟ್ಟೋಗಿರ್ತಾಳಂತೆ. ಆ ಹೊಟ್ಟೋದಾಗಲೇ ಆ ಕಾಲು ನೋವು ನಿಮ್ಗೆ ಬರೋದು. ಹೊಟ್ಟೆ ಭಾಗ, ಅಯ್ಯೋ ಹೊಟ್ಟೆ ನೋವು ಅಂತಿರ್ತಿರಲ್ಲ, ಆ ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ದೇವರು ಹೊರಟು ಬಿಡುತ್ತಾನೆ. ಹೀಗೆ ಸಾಯಕ್ಕೆ ಮೊದಲು ಒಬ್ಬ ಮನುಷ್ಯ ನರಳುತ್ತಾ ಬಿದ್ದಾಗ ಎಲ್ಲ ದೇವತೆಗಳು ನಮ್ಮ ದೇಹವನ್ನು ಬಿಟ್ಟು ಹೊರಟೋಗ್ತಾರೆ. ಅದಕ್ಕೆ ದೇಹವೇ ದೇಗುಲ ಅಂತ ಯಾಕೆ ನಮಸ್ಕಾರ ಮಾಡ್ತೀವಿ ಅಂದರೆ ಅಷ್ಟು ದೇವತೆಗಳು ವಾಸವಾಗಿದ್ದಾರೆ. ಕೊನೆಯದಾಗ ಆಂಜನೇಯ ಇಲ್ಲಿ ಕೂತಿರ್ತಾರಂತೆ, ನಾಭಿಯಲ್ಲಿ ಮಧ್ಯದಲ್ಲಿ ಕೂತಿರ್ತಂತೆ, ಹೃದಯ ಕಮಲದಲ್ಲಿ ಹೀಗೆ ಇಟ್ಕೊಂಡಿರ್ತಾನಂತೆ ಲಕ್ಷ್ಮೀನಾರಾಯಣನ. ಅದಕ್ಕೆ ಆ ಲಕ್ಷ್ಮೀನಾರಾಯಣನ ಹೃದಯವನ್ನು ಹೀಗೆ ಇಟ್ಕೊಂಡು ಸ್ವಾಮಿ ಹೊರಟು ಬಿಡೋಣ, ಈ ದೇಹದಲ್ಲಿ ಎಲ್ಲ ದೇವತೆಗಳು ಹೊರಟು ಬಿಟ್ರು, ಇದು ವೇಸ್ಟ್ ಬಾಡಿಯನ್ನ, ಅದಕ್ಕೋಸ್ಕರ ನಾವು ಹೊರಟು ಬಿಟ್ರೆ ಸಮಾಪ್ತಿ ದೇಹ ಅಂತ. ಅದಕ್ಕೋಸ್ಕರ ಅಂಥ ಒಂದು ಸಮಾಪ್ತವನ್ನು ಗೊಳಿಸೋಕ್ಕೆ ಅವಕಾಶವನ್ನು ಮಾಡಬೇಡಿ. ಇರೋಷ್ಟು ದಿವಸ ಒಂದೊಂದು ಬೆರಳಲ್ಲಿ ಒಂದೊಂದು ಉಗ್ರಲ್ಲೂ ಹೇಗೆ ದೇವತೆಗಳಿದ್ದಾರೋ ಅದನ್ನು ಸ್ಮರಣೆ ಮಾಡಿಕೊಂಡು ಕೆಟ್ಟದನ್ನು ಮಾಡದೆ ಹೃದಯ ಕಮಲಗಳನ್ನು ಚೆನ್ನಾಗಿ ಬ್ರಾಡ್ ಮೈಂಡು ಬ್ರಾಡ್ ಹಾರ್ಟ್ ಆಗಿ ಇಟ್ಕೊಂಡು ಎಲ್ರಿಗೂ ಒಳ್ಳೆಯದನ್ನೇ ಬಯಸಿ, ಕೆಟ್ಟವರು ಇದ್ದರೂ ಕೂಡ ದುಷ್ಟ ಸಟ್ಟಗಳು ಅವ್ರಿಗಾದ್ರೂ ಒಳ್ಳೆ ಬುದ್ಧಿ ಕೊಡಲಿ ಕೊನೆ ಕಾಲಕ್ಕಾದರೂ ಅಂತ ಹೇಳಿ ಭಗವಂತನಂತ ಪ್ರಾರ್ಥನೆ ಮಾಡ್ಕೊಂಡಾಗ ಅವರು ಕೂಡ ಒಳ್ಳೆ ಅವಕಾಶ ಮಾಡಿಕೊಡೋಕ್ಕೆ ಆ ದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಬೋದೇ ಹೊರತು, ಆದರೆ ಅವ್ರ ಕರ್ಮ ಕಳಿದೇ ಇದ್ದರೆ ಅವನ ಹಣೆ ಬರ ಇಷ್ಟೇ ಅಂತ ಬಿಟ್ಟು ಬಿಸಾಕಬೇಕು. ಎಷ್ಟೋ ಜನ ಹೆಣ್ಣು ಮಕ್ಕಳು ದಾರಿ ತಪ್ತಾ ಇರೋದು ಸರಿ ಮಾಡ್ಕೊಳ್ಳೋಕ್ಕೆ, ಗಂಡು ಮಕ್ಕಳು ಕೆಲಸ ಕಾರ್ಯ ಇಲ್ಲದೆ ಸುಮ್ಮನೆ ಸಿಗರೇಟ್ ಸೇತ್ಕೊಂಡು ಸುಮ್ಮನೆ ಊರು ಅಲ್ಕೊಂಡು ಇರೋ ಬರೋ ಹೆಣ್ಣು ಮಕ್ಕಳನ್ನೆಲ್ಲ ಹಾಳು ಮಾಡ್ತಾ ಇರೋರಿಗೆ ಸರಿಯಾದ ಪಾಠ ತಿದ್ದೋದಕ್ಕೆ ಲಕ್ಷ್ಮೀನಾರಾಯಣ ಹೃದಯ. ಆ ಲಕ್ಷ್ಮೀ ಹೃದಯದಲ್ಲಿ ಏನು ಮಾಡಿದ್ದೀವಿ, ಲಕ್ಷ್ಮೀ ಹೈಗ್ರೀವ ಮಂತ್ರವನ್ನು ಪುಸ್ತಕವನ್ನು ಮಾಡಿದ್ದೀವಿ. ಎಷ್ಟೋ ಜನ ಪೆದ್ದಾಗಿ ಬಂದ್ಬಿಟ್ಟು ಶರಬೇಶ್ವರನ ಮಂತ್ರ ಇಲ್ವಾ ಇದರಲ್ಲಿ ಅಂತೀರ. ಅಲ್ಲ, ಶರಬೇಶ್ವರನ ಪುಸ್ತಕನೇ ಬೇರೆ ಮಾಡ್ತಾ ಇದ್ದೀನಿ, ನೀವು ಬಂದು ಈ ಲಕ್ಷ್ಮೀ ಹೈಗ್ರೀವನ್ನು ತಗೊಳ್ಳಿ ಅಂದಾಗ ಲಕ್ಷ್ಮೀ ಹೈಗ್ರೀವನ್ ತಗೋಬೇಕು, ಶರಬೇಶ್ವರನ್ ತಗೊಂಡ್ರೆ
ಅದಕ್ಕೆ ಶರಬೇಶ್ವರ ಎಲ್ಲಿ ಮಾಡ್ತೀವಿ? ಶರಬೇಶ್ವರ ಪ್ರತ್ಯಂಗಿರನೇ ಪ್ರತ್ಯೇಕವಾಗಿ ಒಂದು ಮಾಡಿಕೊಡ್ತೀನಿ ಪುಸ್ತಕನ, ಅರ್ಥ ಆಯ್ತಾ? ಅದೇ ಬೇರೆ ಮಂತ್ರ, ಅದೇ ಬೇರೆ ಇರತಕ್ಕಂಥ ಕಾರ್ಯಗಳ ರೂಪಗಳು, ಅದನ್ನು ಮಾಡ್ಕೊಳ್ಳಿ. ಯಾಕೆಂದ್ರೆ ಇಡೀ ಜಗತ್ತಲ್ಲಿ ಎಲ್ಲರೂ ಪುಸ್ತಕಗಳು ಸುಮ್ಮನೆ ಮಾಡಿದ್ದಾರೆ, ಕಥೆಗಳು ಓದಕ್ಕೆ ಟೈಮ್ ಎಲ್ರಿ ಇದೆ. ಸುಮ್ಮನೆ ಕಥೆ ಓದ್ಕೊಂಡು ಕೂತ್ಕೊಳ್ಳೋಕ್ಕೆ ಪ್ರಯೋಗ ಮಾಡ್ಕೋಬೇಕು, ಜನಗಳಿಗೆ ಉಪಯೋಗ ಆಗುವಂಥದ್ದು ಮಾಡಿ. ಯಾವತ್ತೂ ತಿಳ್ಕೊಳ್ಳಿ, ಯಾರಿಗಾದ್ರೂ ಕೊಟ್ರೆ ಪುಸ್ತಕಗಳು ಉಪಯೋಗ ಆಗಬೇಕು. ಅಂದ್ರೆ ಏನೋ, ಚಿಕ್ಕ ಮನುಷ್ಯನಿಂದ ಅರಿವೇ ಇಲ್ಲದೆ ಇರತಕ್ಕಂಥವನು, ವಿದ್ಯಾಭ್ಯಾಸ ಇಲ್ದಿದ್ದನು ಕೂಡ ಇದನ್ನು ಓದ್ಕೊಂಡು ಓದ್ಬೋದಪ್ಪ ಇದನ್ನ ಅನ್ಕೋಬೇಕು. ಅವನಿಗೂ ಇದು ಇಟ್ಕೊಂಡ್ರೆ ಒಳ್ಳೇದು ಅಂತ ಒಂದು ಮನೋಭಾವನೆ ಬರಬೇಕು. ಸುಮ್ಮನೆ ಪುಸ್ತಕಗಳು ಇಟ್ಕೊಂಡು ಜೋಡಿಸ್ಕೊಂಡು ಪ್ರಯೋಜನ ಇಲ್ಲದೆ ಇರತಕ್ಕಂಥವ್ರಿಗೆ ಎಲ್ಲರೂ ಮೇಧಾವಿಗಳೇ ಓದ್ತಾ ಇದ್ರೆ ಕೆಳಗಿರೋರು ಏನು ಓದ್ತಾರೆ? ಎಲ್ರಿಗೂ ಉಪಯೋಗ ಆಗಬೇಕು. ಆ ಥರ ಆ ವಿಶೇಷವಾಗಿರುತ್ತೆ ಲಕ್ಷ್ಮೀ ಹೈಗ್ರೀವ ಪುಸ್ತಕವನ್ನು ಕೊಟ್ಟಿದ್ದೀನಿ, ಸಂತೋಷ. ಅದಾದಮೇಲೆ ನೀವುಗಳು ಏನು ಅಂದರೆ ಶರಬೇಶ್ವರನ್ನು ಬೇರೆ ಪ್ರತ್ಯೇಕವಾಗಿ ಕೊಡ್ತೀನಿ. ಆ ಶರಬೇಶ್ವರನ ಜೊತೆ ಪ್ರತ್ಯಂಗರ ಇರ್ತಾಳೆ, ಅದರದೇ ಪುಸ್ತಕ ಬೇರೆ ಬಿಡುಗಡೆ ಮಾಡ್ತೀನಿ. ಅದೊಂದು ವಿಶೇಷವಾಗಿರೋ ಅಂಕುರಾರ್ಪಣ. ದೇವರುಗಳಿಗೆ ಹೇಗೆ ನಾವುಗಳು ವಶೀಕರಣ ಮಾಡ್ಕೊಳ್ತಕ್ಕಂಥ ವಿಚಾರ. ಎಷ್ಟೋ ಜನ ನಿಮಗೆ ಶತ್ರುಗಳು ಅಂದರೆ ಕೇಸ್ಗಳಿರುತ್ತೆ ನೋಡಿ, ಸುಮ್ಮನೆ ಆಸ್ತಿಗಳು ಕೊಡಲ್ಲ ಅಂತಾರಲ್ಲ, ಅಂಥವ್ರಿಗೆಲ್ಲ ಸರಿಪಡಿಸೋಕೆ ನಾನು ಕೊಡ್ತೀನಿ. ಅಂಥ ಮೂಲ ಮಂತ್ರ ಹೇಳ್ಕೊಳ್ಳೋದು ಅದು ಕೂಡ ಕೊಟ್ಟಿದ್ದೀನಲ್ಲ ಮಾಧ್ಯಮದಲ್ಲಿ, ಭಾಳ ಸಂತೋಷ. ಈಗ ಐಂ ಬ್ರೀಂ ತುಂ ಜ್ವಲ ಜ್ವಲ ಧೂಮ್ರಲೋಚನೆ ಚಂಡ ಸಂಹಾರಿ ಐಂ ಬ್ರೀಂ ಕ್ಲೀಂ ನಮೋ ಭಗವತಿ ವನದುರ್ಗಾಯ ಹುಂ ಫಟ್ ಸ್ವಾಹ. ಈ ಮೂಲ ಮಂತ್ರ ಬಹಳ ವಿಶೇಷ. ಈ ಮೂಲ ಮಂತ್ರ ಬಹಳ ವಿಶೇಷ ಅಂದರೆ ಸುಮ್ಮನೆ ಫಾಸ್ಟಾಗಿ ಹೇಳಿದ್ದೀನಿ, ಓಕೆ, ಆದರೆ ಪೂರ್ತಿಯಾಗಿ ನಿಮಗೆ ಕೊಡಲ್ಲ. ಇದರಲ್ಲಿ ಇನ್ನೂ ಒಂದಷ್ಟಿದೆ. ಅದು ಯಾಕೆ ಕೊಡಲ್ಲ ಅಂದರೆ ನಿಮಗೊಂದು ಎಕ್ಸ್ಪ್ಲನೇಷನ್ ಸುಮ್ಮನೆ ಕೊಟ್ಟೆ. ಯಾಕೆ ಅಂದರೆ ಈ ದೇವಿಯನ್ನು ಹೋಲಿಸ್ಕೊಳ್ಳೋಕ್ಕೆ ಮೊದಲು ನೀವು ಶರಬೇಶ್ವರನೊಂದು ಓಂ ನಮೋ ಭಗವತೆ ಶರಭಾಯ ಕೊಟ್ಟಿದ್ದೀನಿ ನೋಡಿ, ಅದನ್ನು ಪೂರ್ತಿಯಾಗಿ ಸಿದ್ಧಿಪಡಿಸ್ಕೋಬೇಕು. ಸಿದ್ಧಿಪಡಿಸ್ಕೊಂಡು ಅವಳೇ ಸ್ವಪ್ನದಲ್ಲಿ ಬರ್ತಾರೆ. ಶರಬೇಶ್ವರ, ಅಲ್ಲಿ ಮಹಾವಿಷ್ಣು ಎಲ್ಲ ಸ್ವಪ್ನದಲ್ಲಿ ಬಂದು ಲಕ್ಷ್ಮೀನಾರಸಿಂಹ ಸಮೇತವಾಗಿ ಉಗ್ರವಾಗಿ ಬಂದು ನಿಮಗೆ ಒಳ್ಳೇದಾಗಲಿ ಅಂತ ಸಿದ್ಧಿ ಆಗಬೇಕು. ಆ ಸಿದ್ಧಿ ಆದಾಗಲೇ ಮತ್ತೊಂದು ಮಂತ್ರಕ್ಕೆ ನೀವು ಯಾಚನೆ ಅಂದರೆ ಕೈಯಲ್ಲಿ ಚಾಚ್ಬೋದು. ಮೊದಲೇ ಬ್ರೆಡ್ಡು ಬನ್ನು ಕೊಟ್ಟಿದ್ದೀನಿ, ತಿನ್ನಿ ಸುಮ್ಮನೆ. ಅದನ್ನು ಬಿಟ್ಟು ಇಡ್ಲಿನೂ ಬೇಕು, ಪಲಾವು ಬೇಕು, ಮೈಸೂರು ಪಾಕು ಬೇಕು, ಕೊಡ್ತೀನಿ. ಒಂದು ಖಾಲಿ ಮಾಡಿದ್ಮೇಲೆ ಇನ್ನೊಂದು ಕೊಡೋದು. ದಿನ ಒಂದೊಂದು ಕೊಟ್ಬಿಟ್ರೆ ಜಾಸ್ತಿ ಊಟ ಆದರೆ ಏನಾಗುತ್ತೆ? ಬೇದಿಗಳಾಗತ್ತೆ. ಅಷ್ಟೆಲ್ಲ ತಿನ್ನಬಾರ್ದು. ಅಧಿಕ ಫಲ ಕೊಡೋಣ. ನಿಧಾನವಾಗಿ ಪ್ರಧಾನವಾಗಿ ಒಂದೊಂದು ಮೆಟ್ಲು ಹತ್ತಿ ಸ್ಟೇಜ್ ಮೇಲೆ ಹೋಗಿ ಸುಮ್ಮನೆ ಎತ್ಕೊಂಡು ಮೇಲಿಂದ ಧಡಾರಂತ ಬಿದ್ದುಗಿಟ್ಬಿಟ್ಟಿರ. ಅರ್ಥ ಆಯ್ತಾ? ಭೈರವಿಯಲ್ಲಿರ್ತಕ್ಕಂಥ ಸಾರಾಂಶವನ್ನು ಅರ್ಥ ಮಾಡಿಕೊಂಡ್ರು ನೀವು ಜೀವನದಲ್ಲಿ. ನಾನು ಕಠೋರವಾಗಿ ಕೆಲವನ್ನ ಹೇಳಿದಾಗ ಶತ್ರು ಸಂಹಾರಕ್ಕೆ ಮಾತ್ರ, ಜಗನ್ಮಾತೆಗೆ ಯಾರು ಬೈಕೊಳ್ಳೋದು ಆಗಲಿ, ದೇವರುಗಳನ್ನ ಬೈತಕ್ಕಂಥವರಾಗಲಿ, ದೇವರನ್ನ ದೂಷಿಸ್ತಕ್ಕಂಥವ್ರಿಗೆ ಮಾತ್ರ ನಾನು ಶತ್ರು. ಆದರೆ ನಿತ್ಯ ಕಲ್ಯಾಣದಲ್ಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ಒಂದೇ ಮನೋಭಾವನೆ ಕೊಟ್ಟಿರ್ತಕ್ಕಂಥ ಅಷ್ಟು ವಿದ್ಯೆಗಳು ಎಷ್ಟು ಕಾಲವಾಗುತ್ತೋ ಅಷ್ಟು ಕೊಡ್ತೀವಿ. ಇವತ್ತಿನ ಭೈರವಿ, ತ್ರಿಪುರ ಭೈರವಿ, ಪಾತಾಳದಿರ್ತಕ್ಕಂಥ ಭೈರವಿ, ನನ್ನ ತಾಯಿ ಆ ಜಗನ್ಮಾತೆ ಕೃಪಾ ಕಟಾಕ್ಷವನ್ನು ನಿಮ್ಮೆಲ್ಲರಿಗೂ ಕೊಟ್ಟು ಕರುಣಿಸಲಿ. ಎಲ್ಲರಿಗೂ ಅಂಥ ಒಂದು ಸದ್ಬುದ್ಧಿ ಕೊಡಲಿ. ಕೆಟ್ಟವರಾಗಿರೋರಿಗೆ ಒಳ್ಳೆಯವ್ರು ಮಾಡೋಕ್ಕೆ ಅವಕಾಶವನ್ನು ಕೂಡ ಮಾಡಲಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ಮುಖಾಂತರ ಹೇಳ್ತಾ ನಾವು ಇವತ್ತಿನ ದಿವಸ ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.